ನಮ್ಮವ್ವ ಏನು ತಪ್ಪು ಮಾಡಿದ್ಲ ಅಂಥೇಳಿ ಆ ದೇವರು ಆವಾಗ ಆಕಿನ ಕರ್ಕೊಂಬಿಟ್ಟ. ಹಾಂ, ಇದ್ದಿದ್ರೀಗ ಮೊಮ್ಮಗಳ ಲಗ್ನನ ಎಷ್ಟು ಖುಷಿ ಖುಷಿಲೇ ಮಾಡ್ತಿದ್ಲು. ಹೌದ್ರಿ, ಇವತ್ತು ನಾನು ಬದುಕದೇನಂದ್ರೆ ಅದಕ್ಕೆ ಕಾರಣನ ಅತ್ತೇರು. ನನಗೆ ಹಗಲೆಲ್ಲ ಕೊರೆಯೋದೇನಂತ ಅಂದ್ರೆ ಅವತ್ತು ನಾ ಅವ್ರ ಜೊತೆಗೆ ವಾದ ಮಾಡಲಿಲ್ಲ ಅಂದಿದ್ರೆ ನಾವೆಲ್ಲರೂ ಖುಷಿಯಿಂದ ಇರ್ತಿದ್ವಿ, ಮೊಮ್ಮಕ್ಕಳ ಮದ್ವೆನೂ ನೋಡ್ತಿದ್ರು. ಅಷ್ಟೇ ಅಲ್ಲ, ವಿದ್ಯಾಂದ ಈಗಿನ ಜೀವನ ನೋಡಿ ಎಷ್ಟು ಖುಷಿ ಪಡ್ತಿದ್ರೆ ಏನು. ನಾವೆಲ್ಲ ನತದೃಷ್ಟ್ರಿ ರೀ. ಖರೇನ ಅಂತ ಅತ್ತಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನಾವು. ನಿಂದು ಏನು ತಪ್ಪಿರಲಿಲ್ಲ ಅವತ್ತು, ಆದ್ರೆ ಏನು ಹೇಳ್ಬೇಕನ್ನೋದು ನನಗೆ ಗೊತ್ತಾಗವಲ್ದು. ಅವತ್ತು ನಮ್ಮ ಅಣ್ಣ ಅತ್ಕಿ ತಾವು ತಪ್ಪಿಸ್ಕೊಂಡು ಹೋಗೋದ್ರ ಸಲುವಾಗಿ ನಮ್ಮ ಅವನ ಬಲಿ ಪಡ್ಕೊಂಡ್ಬಿಟ್ರು. ಈಗ ತಾವೆಲ್ಲದಾರೋ ಏನೋ ಒಂದೂ ಗೊತ್ತಿಲ್ಲ. ಅವತ್ತು ಹೆದರಿಕೆಗೆ ಊರು ಬಿಟ್ಟು ಓಡ್ ಹೋದವ್ರು ತಮ್ಮ ಮನೆಗೂ ಹೋಗಲಿಲ್ಲ. ಎಷ್ಟು ಹುಡ್ಸಿದ್ರು ಎಲ್ಲೂ ಸಿಗಲಿಲ್ಲ. ಪೊಲೀಸರು ಅಲ್ದಾಡಿ ಕೊನೆಗೆ ಕೇಸ್ನ ಮುಚ್ಚಿಬಿಟ್ರು. ಈಗೆಲ್ಲದನೋ ಏನೋ ಒಂದೂ ಗೊತ್ತಿಲ್ಲ. ಆಸ್ತಿ ಅಂತಂದೇಳಿ ರಗ್ಗಡ್ ಆಸ್ತಿ ಮಾಡಿದ, ನಮ್ದು ಹೊಡ್ಕೊಳಕ್ಕೆ ನೋಡ್ದ, ತಾನ ಊರು ಬಿಟ್ಟು ಓಡೋದ. ಅದು ನಮ್ಮ ಹತ್ರನ ಉಳೀತು. ಮಗ ಹೆಂಗಿದ್ರು ಎದಿ ಉದ್ದು ಬೆಳೆದಿದ್ದ, ತನ್ನ ಪಾಡಿಗೆ ತಾನು ನೋಡ್ಕೊಂಡು ಅಪ್ಪ ಅವನ ಬಗ್ಗೆ ತಲೆನ ಕೆಡಿಸ್ಕೊಳ್ಳಿಲ್ಲ. ಅವಾಗ ಯಾರೂ ಬೇಡಾಗ್ಬಿಟ್ರು. ತನ್ನ ಪಾಡಿಗೆ ತಾನು ಜೀವನ ನಡೆಸ್ಕೊಂಡು ಆರಾಮದಾನ. ಏನೋ ಅವ ಆಸೆ ಪಟ್ಟಂಗೆ ವಿದ್ಯಾನ್ ಜೀವನನೂ ನಾವು ಸರಿ ಮಾಡಿದ್ವಿ. ಅವತ್ತು ಬಸುಪ್ಪುಗೂ ಹೊಡೆದು ಹೋಗಿದ್ರಿಂದ ತಲೆಗೊಂದಿಟ್ಟು ಪೆಟ್ಟು ಬಿದ್ದಿತ್ತು. ಅವನ ಸಿದ್ದಪ್ಪ ಪಾಪ ನೋಡಿ ದವಾಖಾನಿಗೆ ಅಡ್ಮಿಟ್ ಮಾಡಿದ್ದ. ಹೆಂಗೋ ಅವನ ಜೀವನ ಬದುಕ್ತು. ಈಗ ಅವರು ಚಲೋ ಅದಾರ ಸಾಕಷ್ಟ. ಹೆಂಗೋ ಕುಡಿತ ಎಲ್ಲ ಬಿಟ್ಟ, ಒಂದು ಅಂಗಡಿ ಹಾಕ್ಕೊಟ್ಟೆ, ಅದ ಅಂಗಡಿ ನೋಡ್ಕೋತ ಚಲೋ ಅದಾನೀಗ. ಆದ್ರೆ ನಮ್ಮ ಅವ್ವನ ಇಲ್ಲ ಇದನ್ನ ನೋಡಾಕ, ಏನು ಮಾಡೋದು. ಹೌದ್ರಿ, ಬರೀ ವಿದ್ಯಾನ್ ಜೀವನ ಸರಿ ಮಾಡಿದ್ವಿ, ಖುಷಿ ಆತ ಅನ್ನೋದೊಂದ ನಮ್ಮ ಜವಾಬ್ದಾರಿ ಅಲ್ಲ ರೀ. ಇಲ್ಲ, ಅವನ ಆಸೆನೂ ಹಂಗೈತಲ್ಲ, ಆಕಿ ಒಂದು ಅಡುಗೆ ಸೇರಿಸ್ಬೇಕು ಅಂಥೇಳಿ. ಈಗ ಆಕಿಂದ ಜೀವನ ಚಲೋ ಆಗೈತಿ, ಇಬ್ರು ಮಕ್ಕಳು ಚಲೋ ಓದಾಕತ್ತಾರ, ಅವನಿಗಂತೂ ಚಲೋ ಕೆಲಸ ಸಿಕ್ಕೈತಿ. ಇನ್ನು ರಮ್ಯಾಂದ್ ಆಕಿಗೊಂದು ಚಲೋ ವರ ನೋಡಿ ಮದುವೆ ಮಾಡಿಬಿಟ್ರೆ ಆತು. ಹೌದ್ರಿ, ನಾಳೆ ಅಲ್ಲಿ ಇಲ್ಲಿ ಆಕಿನ್ನ ಕೊಟ್ಟು ಮದ್ವೆ ಮಾಡಿ ಆ ಹುಡುಗ ಹೆಂಗಿರ್ತಾನೋ ಏನೋ ಗೊತ್ತಿರಂಗಿಲ್ಲ, ಮತ್ತು ಕಷ್ಟದಾಗ ಬೀಳಬಾರ್ದಂತೇಳಿ ನಾನು ಹೇಳಕತ್ತೇನೆ. ನೀನು ಏನು ಹೇಳಕತ್ತಿ ಅನ್ನೋದು ನಂಗೆ ಅರ್ಥ ಆಗವಲ್ದು. ಅದು ನಾನೇನೋ ಒಂದು ಹೇಳ್ತೀನಿ, ಬೇಸರ ಮಾಡ್ಕೊಳ್ಳೋದಿಲ್ಲಲ್ಲ ನೀವು? ಇಲ್ವಾ, ಹೇಳು. ಯಾಕೆ ನಾವು ರಮ್ಯಾನ ನಮ್ಮ ಸೂರಜಕ್ಕೆ ತಗೋಬಾರ್ದು? ಅಂದ್ರೆ ರಮ್ಯಾನೂ ಚಲೋ ಹುಡುಗಿ ಅದಾಳ, ನಮ್ಮ ಮನ್ಯಾಗ ಹೊಂದ್ಕೊಂಡು ಹೋಗ್ತಾಳ. ಹಾಗಾಗಿ ನನ್ನ ಮನಸ್ಸಿನಾಗ ಇದ್ದಿದ್ದು ಕೇಳಿದ್ದೆ ಅಷ್ಟೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಹಂಗೇನಿಲ್ಲ, ನೀ ಹೇಳಕತ್ತಿದ್ದು ಖರೆ ಐತಿ. ಆದ್ರೆ ಆಕಿ ರಮ್ಯಾ ಚಲೋ ಓದಾಳ. ನನ್ನ ಮಗ ಸೂರಜ್ ಬರೀ ಒಂದು ಅಂಗಡಿ ಹಾಕೊಂಡದಾನ, ಭಾಳನೂ ಏನು ಓದಲಿಲ್ಲವ, 10ನೇ ತಾನೂ ಓದಲಿಲ್ಲ. ಆಕಿ ನಮ್ಮ ಸೂರಜನ ಲಗ್ನ ಮಾಡ್ಕೋಬೇಕಲ್ಲ, ಅದ್ರಾಗ ಬೇರೆ ನಮ್ಮ ವಿದ್ಯೆ ಏನು ಅನ್ಕೊಂತಾಳ. ನೋಡು, ನಮ್ಮ ಅಣ್ಣ ಇಷ್ಟೆಲ್ಲ ಮಾಡಿದ, ಈಗ ನನ್ನ ಮಗಳ್ಗೆ ಮದುವೆ ಮಾಡಿಕೊಡು ಅಂತ ಕೇಳಕತ್ಬಿಟ್ಟಾನ. ತನ್ನ ಮಗಗೆ ಸ್ವಾರ್ಥಿ ಅಂತ ಅನ್ನಿಸ್ಕೊಳ್ಳಲ್ಲ ನಾ ಆಕಿ ಮುಂದೆ. ಇಲ್ಲ ರೀ, ನಿಮ್ಮ ಮರ್ಯಾದೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಏನೋ ನನ್ನ ಮನ್ಸಿಗೆ ಬಂತು ಹೇಳಿದ್ದೆ ಅಷ್ಟೆ. ಅತ್ತೆರ ಆಕಿನ ಜವಾಬ್ದಾರಿ ನಮ್ಗೆ ಕೊಟ್ಟಾರ, ಅದರ ಅರ್ಥ ಆಕಿನ ಮೇಲೆಲ್ಲ ನಮ್ದು ಹಕ್ಕೈತಿ ಅಂತ ಹೇಳಲ್ಲ. ನೀವು ಹೇಳೋದು ಖರೆ ಐತಿ. ತಗೋ, ನಾವು ಇದನ್ನು ಇಲ್ಲಿಗ ನಿಲ್ಲಿಸ್ಬಿಡ. ಈಗ ಹುಡುಗರು ಬರ್ತಾವು ಮತ್ತು ಬೇಸರ ಮಾಡ್ಕೋತಾವ ಇದೆಲ್ಲ ನೋಡಿ. ನಡಿ ಒಂದಿಟ್ಟು ಅಡುಗೆ ಮಾಡಿ ಉಂಡು ಒಂದಿಷ್ಟು ಹೊರಗೆ ಹೋಗ್ತೇನೆ. ಸರಿ. ಯಾಕೋ ಮನ್ಸಿಗೆ ಭಾಳ ಬೇಸರ ಆಗಕತ್ತು. ನಮ್ಮ ಒಂದು ನೆನಪು ಭಾಳ ಬರಾಕತ್ತೈತಿ. ಈಗ ಅದನ್ನ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರೆ ನಡೆಯಂಗಿಲ್ಲ. ಹುಡುಗರ ಜೀವನಕ್ಕೂ ಒಂದು ದಾರಿ ಅಂತ ಮಾಡ್ಕೊಡ್ಬೇಕು ನಾವು. ಈಗ ನಮ್ಮ ರೇಖಾಗಂತರೂ ಮದುವೆ ಫಿಕ್ಸ್ ಆಗೈತಿ, ಸೂರಜ್ಗೂ ಒಂದು ಕನ್ಯೆ ನೋಡ್ಬೇಕು. ಈಗ ನಾವು ಬರೀ ನಮ್ಮ ಮಕ್ಳಿಗೆ ಮದುವೆ ಮಾಡ್ಕೋತ ನಿಂತ್ರೆ ಪಾಪ ವಿದ್ಯಾ ಬೇಸರಕ್ಕ. ಅದಕ್ಕೆ ರಮ್ಯಾಗೂ ಒಂದು ಗಂಡು ನೋಡೋಣ ಅಂತ ಕೇಳ್ರಿ. ನಾಳೆ ಫೋನ್ ಹಚ್ತೇನೆ, ತಗೋಕಿ ಫೋನ್ ಹಚ್ಚಿ ಕೇಳ್ತೇನೆ. ಅಲ್ಲ, ಅದಕ್ಕಿಂತ ಮುಂಚೆ ಒಂದೇ ಒಂದು ಮಾತು ವಿದ್ಯಾ ಕೇಳ್ರಿ, ರಮ್ಯಾನ ನಮ್ಮ ಸೂರಜ್ಗೆ ಕೊಡ್ತಾಳೇನ ಅಂತ. ಬೇಡ ಬಿಡು ಸುಶೀಲಾ, ನಾಳೆ ಆಕಿಗೆ ಮನ್ಸಿಗೆ ಬೇಸರ ಆಗ್ಬಾರ್ದಲ್ಲ. ರಮ್ಯಾ ಓದೋದಕ್ಕೆ ಅದಾಳ, ಚಲೋ ಇಂಜಿನಿಯರು ಡಾಕ್ಟ್ರು ಯಾರು ಸಿಗ್ತಾರ ಆಕಿಗ. ಒಂದು ವೇಳೆ ನಮ್ಮ ತಂಗಿಗೂ ಚಲೋ ಹುಡುಗ ಮದುವೆ ಮಾಡ್ಕೊಡ್ಬೇಕಂತಿದ್ರೆ ಏನು ಮಾಡ್ತಿ, ಹೌದಲ್ಲ? ಈ ಹಳ್ಳ್ಯಾಗ ಪಾಪ ಆಕಿ ಹೆಂಗಿರ್ತಾಳ? ಹಾಂ, ಅದು ಖರೆ ಬಿಡ್ರಿ. ಆತ, ನಾ ಇನ್ನು ಅಡುಗೆ ಮಾಡಕ್ಕೆ ಹೋಗ್ತೇನೆ ತಗೋರಿ. ನೀವು ಕಣ್ಣೀರು ಒರೆಸ್ಕೊರಿ, ಸಮಾಧಾನ ಆಗ್ರಿ. ಅಣ್ಣ ರೀ, ವಿದ್ಯಾನ್ ದನಿ ಅದಂಗೆ ಆಗಲಿಲ್ಲ? ಹೌದು, ನಾನು ಕೇಳಿಸ್ಕೊಂಡೆ. ಆದ್ರೆ ನಾ ಆಕಿನ ಧ್ಯಾನದಾಗ ಇರೋದ್ರಿಂದ ಆಕಿನ ಕರೆದಂಗೆ ಆತೇನ ಅಂತ ಅನ್ಕೊಂಡು ಸುಮ್ ಕುಂತೆ. ನೋಡ್ರಿ ಅಲ್ಲಿ ಖರೇನ ವಿದ್ಯಾನ ಬಂದ್ಲು ನೋಡ್ರಿ. ಅಣ್ಣ ಆರಾಮದಿದಿ? ಹೂನ್ವಾ, ನಾನು ಆರಾಮದೆ. ನೀ ಹೆಂಗದಿವಾ? ನಾನು ಆರಾಮದೇನಣ್ಣ. ಅತ್ಗೆಮ್ಮ ನೀವು ಹೆಂಗದಿರಿ? ನಾನು ಆರಾಮದೇನ್ವಾ. ಬಾ ಕುತ್ಕೋ ಬಾ. ಹುಡುಗರೆಲ್ಲ ಅದಾವು? ನಿನ್ ಗಂಡ? ಇಲ್ಲಣ್ಣ, ಹುಡುಗರು ಅದಾವ ಕೆಲ್ಸಕ್ಕೆ ಹೋಗ್ಯಾನ. ಆಕಿ ರಮ್ಯಾ ಏನ ಇನ್ನೊಂದು ಯಾವುದೋ ಎಕ್ಸಾಮ್ ಕಟ್ಟಾಳಂತ, ಹಂಗಾಗಿ ಆಕಿ ಮನ್ಯಾಗ ಉಳ್ಕೊಂಡಾಳ. ನಾನು ಮತ್ತೆ ಅವ್ರು ಬಂದೇವಿ ಅಷ್ಟೇ. ಹೌದೇನ್ವಾ? ಬಾ ಕುತ್ಕೋ ಬಾ.
ಅಡ್ಗೆ ಮಾಡ್ತಾನಂತೆ ಎಲ್ಲರೂ ಸೇರಿ ಉಣ್ಣನಂತ. ಬಸಪ್ಪ ಬಾರಪ್ಪ ಅಲ್ಯಾಕೆ ನಿಂತಿ ಒಳಗೆ ಬಾ. ಮಾವ ಆರಾಮದಿ? ಆರಾಮದಿ ನೋಡಪ್ಪ. ನೀವೆಲ್ಲ ಬಂದಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಗೆ. ಹೌದಪ್ಪ, ನೀವೆಲ್ಲ ಬಂದಿದ್ದ ಭಾಳ ಖುಷಿ ಆತ. ನೀವೆಲ್ಲ ಕುತ್ಕೊಂಡು ಮಾತಾಡ್ತೀರ್ರಿ, ನಾ ಪಟ್ನ ಅಡ್ಗೆ ಮಾಡಕ್ ಬಂದಕಿನ ಎಲ್ಲರಿಗೂ ಊಟಕ್ಕೆ ನೀಡ್ತೇನಂತ. ಅದಕ್ಕೆಮ್ಮ ಯಾಕ ಇಷ್ಟೊತ್ತಾತಿನ್ನು ಅಡ್ಗೆ ಮಾಡ್ಬೇಕನ್ನಕತ್ತಿರಲ್ಲ? ಏನಿಲ್ವಾ, ಇದು ಹಳೇದಲ್ಲ, ನಾನು ನಿಮ್ಮಣ್ಣ ನೆನಪು ಮಾಡ್ಕೋತ ಕುತ್ಕೊಂಡ್ವಿ, ಹಾಗಾಗಿ ಟೈಮ್ ಆಗಿದ್ದ ಗೊತ್ತಾಗ್ಲಿಲ್ಲ. ನಡೀರಿ ನಾನು ಬರ್ತೇನೆ. ಬೇಡವಾ, ನೀ ಕುತ್ಕೋ, ನಾ ಒಬ್ಬಕ್ಕೆ ನಾವು ಮಾಡಿ ಬರ್ತೇನಂತ. ಯಾಕೆ ತಲೆ ಕೆಡ್ಸ್ಕೊತಿ? ಅಪ್ರೂಪಕ್ಕೆ ಬಂದಿದ್ದಿ, ನಿಮ್ಮ ಅಣ್ಣನ ಜೋಡಿ ಮಾತಾಡ್ಕೋತ ಕುತ್ಕೋ, ನಾನು ಹೋಗಿ ಪಟ್ನ ಬರ್ತೇನಂತ. ಹೌದು ವಿದ್ಯಾ, ನಾನು ನಾಳೆ ನಿಂಗೆ ಫೋನ್ ಹಚ್ಬೇಕಂತ ಮಾಡಿದ್ದೆ. ಅದು ನೀನ ಬಂದಿದ್ದು ಚಲೋ ಆತು. ಕುತ್ಕೋ, ಒಂದಿಟ್ಟು ಮಾತಾಡೋದೈತಿ ನಿನ್ನ ಜೋಡಿ. ಹೌದಣ್ಣ? ಬಸಪ್ಪ ನೀನು ಕುತ್ಕೋಪ, ನಿನ್ನ ಜೋಡಿನೂ ಮಾತಾಡೋದೈತಿ. ಆತು ಮಾವ. ಆತ ಹಂಗಾರೆ ನೀವು ಮಾತಾಡ್ತೀರ್ರಿ, ನಾ ಪಟ್ನ ಬರ್ತೇನಂತ. ಏನು ಹೇಳೋಣ, ಏನೋ ಮಾತಾಡ್ಬೇಕಂದಲ್ಲ? ಮಾವ ಅಂದಂಗ ಆಕಿ ರೇಖಾಗ ನೋಡಕ್ ಬಂದಿದ್ನಲ್ಲ ಹುಡುಗ, ಹೆಂಗ ಅನ್ನಿಸ್ದ? ಹುಡುಗ ಭಾಳ ಚಲೋ ಅದ ಅನ್ನಿಸ್ತು. ಅವ ನಿಂಗೂ ಗೊತ್ತಿದ್ದವ ಅಲ್ಲ, ನಿನ್ನ ಕಡೆಯಿಂದನೇ ಬಂದಿದ್ದ ಸಂಬಂಧ. ಹೌದು ಮಾವ, ಆ ಹುಡುಗನ್ನ ನಾನು ಮುಂಚಿಂತಲೂ ನೋಡ್ಕೋತ ಬಂದಿದ್ದೆ. ಅವಂಗ ನೋಡಿದ ಕೂಡಲೇ ನಮ್ಮ ರೇಖಾಗ ಹೊಂದಿಕೆ ಆಗ್ತಾನಂತಂದು ಹೇಳಿ ನಿಮ್ಮ ಮನೆಗೆ ಹೋಗ್ಬರ್ರಿ ಅಂತ ಹೇಳಿ ಕಳಿಸಿದೆ. ಅವರು ಕನ್ನೆ ನೋಡಾಕತ್ತಿದ್ರಲ್ಲ, ನಮ್ಮ ಹೆಂಡತಿ ಅಣ್ಣನ ಮಗಳದಳ್ರಿ, ಬೇಕಾದ್ರೆ ಒಂದು ದಿವ್ಸ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದ್ದೆ. ಆದ್ರೆ ಅವತ್ತು ನಂಗೆ ಅರ್ಜೆಂಟ್ ಕೆಲಸ ಬಂದ್ಬಿಡ್ತು ಮಾವ, ಅದಕ್ಕೆ ಬರೋಕ್ಕಾಗಲಿಲ್ಲ, ತಪ್ಪು ತಿಳ್ಕೊಬೇಡ. ಇಲ್ಪ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಹಂಗಂತೇಳಿ ಮತ್ತೆ ಮದ್ವಿಗೆ ಬರೋದು ನಿಲ್ಲಿಸ್ಬೇಡ. ಮತ್ತೆ ಒಂದು ತಿಂಗಳ ಮುಂಚೆನೇ ಬರ್ಬೇಕು ನೋಡಿ ಮದ್ವಿಗೆ. ಹೆಂಗೋ ಮಾವ, ನಾನು ನನ್ನ ಸೊಸಿ ಮದ್ವಿಗೆ ಬರಂಗಿಲ್ಲ ಅಂತೇನೆ, ನಾನಾ ನಿಂತು ಮದುವೆ ಮಾಡೋದಕ್ಕಿದ್ದು. ಅಣ್ಣ ಏನೋ ಹೇಳ್ಬೇಕಂತಲ್ಲ? ಹೂನ್ವಾ, ಅದು ಮರ್ತ ಬಿಟ್ಟೆ ನೋಡು. ಅಂದಂಗ ರಮ್ಯಾಗ ಎಲ್ಲರೂ ಹುಡುಗನ್ ನೋಡಾಕತ್ತೀರ್ನ? ಇಲ್ಲ ಮಾವ, ಈಗ ಮದುವೆ ಮಾಡಂಗಿಲ್ಲಕ್ಕಿನ್ ನಾವು. ಆಕಿ ಯಾವ್ದೋ ಪರೀಕ್ಷೆ ಬರಿಬೇಕನ್ನಕತ್ತಾಳ, ಅದ್ರಾಗ ಪಾಸ್ ಆಗ್ಬೇಕು, ಏನೋ ಕೆಲಸ ತೊಗೋಬೇಕು ಏನೋ ಅನ್ನಕತ್ತಾಳ. ಆಕಿಗಾರ ಯಾಕೆ ಬೇಸರ ಮಾಡೋದು ಅಂತ ಹೇಳಿ ಸುಮ್ಮನೆ ಅದೇವು ನೋಡು. ಹೌದಾ? ನಿಮ್ಮ ಮತ್ತಿಗೆಮ್ಮ ರಮ್ಯಾಗೂ ಒಂದು ಹುಡುಗನ್ ನೋಡೋಣ ಅಂತ ಅನ್ನಕತ್ತಿದ್ರ, ಅದಕ್ಕೆ ಹೇಳಿದೆ. ಅಣ್ಣ ನಾವು ಈಗ ಬಂದಿದ್ದ ಅದೇ ಉದ್ದೇಶಕ್ಕೆ. ಏನು ಅದು? ನಿನ್ನ ಗಂಡ ನೋಡಿದ್ರ ಈಗ ಮದುವೆ ಮಾಡಂಗಿಲ್ಲ ಅನ್ನಕತ್ತಾನ, ನೀನು ನೋಡಿದ್ರ ಆಕಿನ ಮದ್ವೆ ಮಾಡೋ ಉದ್ದೇಶಕ್ಕೆ ಬಂದೇವ ಅನ್ನಕತ್ತಿದ್ದಿ. ಏನು ಹಕ್ಕಿಕತ್ತಿದ್ದು ಒಂದು ತಿಳಿವಲ್ದಾಗ ಆಗೈತಿ. ಮಾವ ಅದ ನಿನಗೆ ತಿಳಿಯಂಗಿಲ್ಲ ತಗೋ. ಅಣ್ಣ ನಿಮ್ಮ ನಂಗೆ ಖರೇನ ಭಾಳ ಸಿಟ್ಟು ಬಂದೈತೆ ನೋಡಿ. ಯಾಕವಾ, ನಾನೇನು ಮಾಡಿದೆ ಅಂತ ದೊಡ್ಡ ತಪ್ಪು? ಅದು ನೀ ಸಿಟ್ಟು ಮಾಡ್ಕೊಳ್ಳೋ ಅಂಥದ್ದು. ಹೌದು ಮಾವ, ಕಾರಣ ನನಗೂ ಭಾಳ ಸಿಟ್ಟು ಬಂದೈತೆ ನಿನ್ನ ಮೇಲೆ. ಅಲ್ಲೋ, ಇಬ್ರು ಸಿಟ್ಟು ಬಂದೈತೆ ಅನ್ನಕತ್ತೀರಿ. ನಾ ಮಾಡಿದ ತಪ್ಪರ ಏನು ಹೇಳ್ರಿ? ಮಾವ ಅದು ತಡೀರಿ, ನೀವು ಯಾಕೆ ರಾಗ ಹೇಳ್ತೀರಿ, ನಾನು ಹೇಳ್ತೇನೆ. ನೀನಾರ ಹೇಳವಾತ್ಲ ಹೋಗ್ಲಿ. ಅಣ್ಣ ಅದು ನೀನು ಅತ್ತಿಗೆಮ್ಮ ಮಾತಾಡಕತ್ತಿದ್ರಲ್ಲ, ನಾವು ಅವಾಗ ಬಂದಿದ್ವಿ, ನೀವಿಬ್ರು ಮಾತಾಡ್ಕೊಳ್ಳೋದು ನಾವು ಕೇಳಿಸ್ಕೊಂಡ್ವಿ. ಅಲ್ಲಣ್ಣ, ನಿನ್ನ ತಂಗಿನ ಅಷ್ಟು ಕೆಳಮಟ್ಟದಕ್ಕೆ ಅಂತ ತಿಳ್ಕೊಂಡ್ಬಿಟ್ಟೆನ. ನನ್ನ ಜೀವನ ಇವತ್ತ ಇಷ್ಟು ಚಲೋ ಐತಂದ್ರೆ ಅದಕ್ಕೆ ಕಾರಣನ ನೀನು ಅತ್ತಿಗೆಮ್ಮ. ಅವ್ವ ಹೇಳಿದ ಮಾತನ್ನ ಚಾಚು ತಪ್ಪೆ ಪಾಲಿಸಿದ್ರಿ. ಈಗ ನಾವು ಇವತ್ತಿಷ್ಟು ಚಲೋ ಜೀವನ ನಡ್ಸಕತ್ತೇವಂದ್ರೆ ಅದಕ್ಕೆ ಕಾರಣನ ನೀವು. ಅದು ಬಿಟ್ಬಿಟ್ಟು ನಾನೇನ್ ತಿಕ್ಕೋತೇನಿ, ನನ್ನ ಗಂಡ ಏನ್ ತಿಕ್ಕೋತಾನ ಅಂತೆಲ್ಲ ಯೋಚನೆ ಮಾಡಕತ್ತೀಯಲ್ಲಣ್ಣ. ನೀ ಏನು ಹೇಳಕತ್ತೀವ ನನಗೆ ತಿಳಿವಲ್ದಾಗೈತಿ. ಅಣ್ಣ ಅತ್ತಿಗೆಮ್ಮ ಹೇಳಾತಿದ್ದೆ, ನಾ ಕೇಳಿಸ್ಕೊಂಡೆ. ಅವ್ರಿಗೆ ನಮ್ಮ ರಮ್ಯಾನ ತಗೊಳ್ಳೋ ಆಸೆ ಭಾಳ ಐತಿ. ಇಲ್ವಾ, ಅಕ್ಕಿಗ ಏನೋ ಒಂದು ಆಸೆ ಇತ್ತು ಮಾಡ್ಕೋಬೇಕಂತ ಹೇಳಿ. ಆದ್ರೆ ನೀ ಏನು ತಿಕ್ಕೋತೀಯೋ ಏನೋ ಅನ್ಕೊಂಡು ಸುಮ್ಮನಾದ್ವಿ. ತಪ್ಪು ತಿಳ್ಕೊಬೇಡ್ವಾ. ನಾವು ಆಸೆ ಪಟ್ಟೇವಂತಂದು ಮಾತ್ರಕ್ಕೆ ನಿನ್ನ ಮಗಳನ್ನ ನಮ್ಮ ಮಗಂಗ ಕೊಟ್ಟು ಮದುವೆ ಮಾಡ್ಬೇಕಂತ ಹೇಳಿ ಏನಿಲ್ವಾ. ನಿಂಗೆ ಎಲ್ಲಿ ಬೇಕೋ ಅಲ್ಲೇ ಆಕಿನ ಮದುವೆ ಮಾಡೋಣಂತ. ಆಕಿನ ಓದಿಗೆ ತಕ್ಕಂಗ ವರ ಹುಡ್ಕೋಣಂತ. ಅಣ್ಣ ಇದಕ್ಕೆ ನನಗೆ ಬೇಸರ ಆಗಕತ್ತಿದ್ದೆ, ಇದಕ್ಕೆ ನನಗೆ ನಿನ್ನ ಸಿಟ್ಟು ಬರಾಕತ್ತಿದ್ದೆ. ಅಲ್ವಾ, ನಾನು ಅಂದಿದ್ರೊಳಗೆ ಏನಾರ ತಪ್ಪೈತಾ? ಹೌದು ಮಾವ, ನೀ ಮಾತಾಡತ್ತಿದ್ದು ಭಾಳ ತಪ್ಪೈತಿ. ಅಲ್ಲೋ, ಏನು ಒಡೆದಾರ ಹೇಳ್ರಿ, ಯಾಕೆ ಈ ನಮ್ನಿ ನನ್ಗೆ ಬೇಸರ ಮಾಡಕತ್ತೀರಿ? ಖರೆ ಹೇಳ್ಬೇಕಂತ ಅಂದ್ರೆ ನಾವು ರಮ್ಯಾನ ಈ ಮನೆ ಸೊಸಿ ಮಾಡ್ಕೋರಿ ಅಂತ ಕೇಳೋಣ ಅಂತ ಬಂದಿದ್ದೀವತ್ತ. ಖರೆಗೂ? ಹ್ಞೂ ಮಾವ, ನಮ್ಮ ರಮ್ಯಾಗ ಅಲ್ಲಿ ಇಲ್ಲಿ ಮದುವೆ ಮಾಡಿಕೊಟ್ಟು ಆಕಿನ ಜೀವನ ಹೆಂಗಿರ್ತೋ ಏನೋ ಅಂತ ಟೆನ್ಷನ್ ಒಳಗೆ ಇರೋದಕ್ಕಿಂತ ನಮ್ಮ ಸೂರಜ್ಜನ್ ಜೋಡಿನ ಮದುವೆ ಮಾಡ್ಕೊಡ್ತೀರನ ಅಂತ ಕೇಳಕಂತ ಬಂದ್ವಿ. ಆದ್ರೆ ಇಲ್ಲಿ ಬಂದು ನೋಡಿದ್ವಲ್ಲ, ನೀವೆಲ್ಲ ಮಾತಾಡೋದು ಕೇಳಿ ಇನ್ನ ತಡ ಮಾಡಿದ್ರೆ ಆಗೋ ಕೆಲಸ ಅಲ್ಲಿದ್ದು ಅಂತಂದು ಹೇಳಿ ನೇರನ ಕೇಳಿಬಿಟ್ವಿ ನೋಡು. ಹೌದಾ ವಿದ್ಯಾ, ಇದನ್ನ ಕೇಳಿ ನನ್ಗೆ ಭಾಳ ಖುಷಿ ಆಗಕತ್ತೈತೆ ನೋಡು. ಇದನ್ನೇನಾರ ನಿಮ್ಮ ಅತ್ತಿಗೆ ಕೇಳ್ಬಿಟ್ಲಂದ್ರ ಖುಷಿಯಿಂದ ಕುಣಿದಾಡ್ಬಿಡ್ತಾಳೆ ನೋಡು. ನಾ ಎಲ್ಲ ಕೇಳಿಸ್ಕೊಳಕತ್ತೇನ್ರಿ, ಅದಕ್ಕೆ ಈಗ ಸಿಹಿ ಮಾಡಕತ್ತೇನೆ, ಹಬ್ಬದ ಅಡಿಗೆನ ಮಾಡಕತ್ತೇನಿ. ನೋಡಣ್ಣ ಅತ್ತಿಗೆಮ್ಮ ಎಷ್ಟು ಖುಷಿ ಆಗ್ಯಾಳ. ಅಯ್ಯ ಯಾಕವಾ ಇದಕ್ಕಿದ್ದಂಗೆ ಹಾಳಾಕತ್ತಲ್ಲ, ನನ್ನಿಂದ ಏನಾರ ತಪ್ಪಾತೇನವಾ? ಇಲ್ಲಣ್ಣ, ಹಂಗ ಅವ್ವ ನೆನಪಿಗೆ ಬಂದ್ಲು. ಇಲ್ವಾ, ಅವನ ಋಣ ನಮ್ಮ ಮೇಲೆ ಭಾಳ ಐತಿ. ಅಷ್ಟೇ ಅಲ್ಲಣ್ಣ, ನೀವು ಅತ್ತಿಗೆಮ್ಮ ಒಂದು ತಾಯಿ ಸ್ಥಾನದಾಗ ನಿಂತ್ಕೊಂಡು ನನ್ನ ಜೀವನ ಸರಿ ಮಾಡಿಕೊಟ್ರಿ. ಇವತ್ತು ಆ ಜೀವನ ನೋಡಾಕ ನಮ್ಮ ಅವ್ವ ಇಲ್ಲಲ್ಲ, ಅಷ್ಟೇ ಸ್ವಲ್ಪ ಬೇಸರ ಆತು. ವಿದ್ಯಾ ಯಾಕೆ ಹಾಳಾಕತ್ತಿದ್ದಿ? ಈಗ ಖುಷಿ ಪಡುವಂಥ ಕ್ಷಣಗಳಿವು, ಕಣ್ಣೀರು ಒರೆಸ್ಕೋ. ಮಾವ ನೀನು ಸಣ್ಣ ಹುಡುಗರ ಗೊತ್ತೆ ಹೆಂಗೆ ಮಾಡಿವಪ್ಪ. ನೀವೆಲ್ಲ ಹಿಂಗೆ ಬೇಸರ ಮಾಡ್ಕೊಂಡು ಕೂತ್ಕೊಂಡ್ರೆ ಮ್ಯಾಲೆ ಇರೋ ನಮ್ಮ ಅತ್ತಿಗೆ ಎಷ್ಟು ಬೇಜಾರಾಗ್ಬೇಡ. ಅವ್ರು ಎಲ್ಲೇ ಇದ್ದರೂ
ನಮ್ಮನ್ನೆಲ್ಲರನ್ನೂ ನೋಡ್ತಿರ್ತಾರ ಅಲ್ಲಿಂದನ ಆಶೀರ್ವಾದ ಮಾಡ್ತಿರ್ತಾರ ಅವ್ರ ಆಶೀರ್ವಾದ ಇದ್ದಲ್ಲೇ ಅಲ್ಲ ನಾವೆಲ್ಲ ಇಷ್ಟು ಚಲೋ ಇರೋದೀಗ. ಹೌದ್ವಾ ವಿದ್ಯಾ, ಕಣ್ಣೀರು ಒರೆಸ್ಕೋವ. ಹಂಗ ತವ್ರ ಮನ್ಯಾಗ ಬಂದು ಅಳಬಾರ್ದುವ. ಮನಿ ಹೆಣ್ಮಕ್ಳು ಹಂಗೆ ಕಣ್ಣೀರು ಹಾಕ್ಬಾರ್ದುವ. ಇಲ್ಲಣ್ಣ, ಒಂದ್ ಕಡೆ ಖುಷಿ ಆಗಕತ್ತೈತಿ, ಇನ್ನೊಂದ್ ಕಡೆ ಹಂಗ ಅವ್ನ ನೆನೆಸ್ಕೊಂಡ ಸ್ವಲ್ಪ ಅಳು ಬಂತಷ್ಟೆ. ನನ್ನ ತವ್ರ ಮನಿ ಯಾವಾಗ್ಲೂ ಹಚ್ಚ ಹಸಿರಾಗಿರ್ಬೇಕು ಅನ್ನೋದ ನಾ ಬಯಸದಣ್ಣ. ನನ್ನ ಮಗ ರವೆ ಏನಾರ ರೇಖಾನ್ಕಿಂತ ದೊಡ್ಡವನ್ ಇದ್ದಿದ್ರ ಖರ್ನ ರೇಖಾನ ನನ್ನ ಮನಿ ಸೊಸಿ ಮಾಡ್ಕೋತಿದ್ದೆ ನೋಡು. ಎದ್ರ ಬದ್ರನ ತಗೊಂಡ್ಬಿಡ್ತಿದ್ವಿ. ಅದೆಲ್ಲ ಈಗೆಲ್ಲ ಆಕೇತ್ವ, ಏನು ಮಾಡೋದೈತಿ. ಅದೃಷ್ಟಕ್ಕೆ ನಮ್ಮ ರಮ್ಯಾ ನಮ್ಮ ಮನಿ ಸೊಸೆ ಆಗಾಕತ್ತಾಳಲ್ಲ, ಅದ ಪುಣ್ಯ. ಅಣ್ಣ, ರೇಖಾಗಿಗ್ ನೋಡೈತಲ್ಲ, ಆ ಹುಡುಗ ಭಾಳ ಅಂದ್ರೆ ಭಾಳ ಚಲೋ ಅದನ. ನಾನು ನೋಡೇನಿ, ಒಂದು ಕೆಟ್ಟ ಚಟ ಇಲ್ಲ. ಆದ್ರ ಏನ್ವಾ ಆದ್ರ ಏನಿಲ್ಲ, ಅವ್ರ ಅತ್ತಿ ಅದಾಳಲ್ಲ, ಆಕಿ ಒಂಚೂರು ಗಯ್ಯಾಳಿ. ಹ್ಞೂನ್ವಾ, ನನಗೂ ಅವತ್ತು ಗೊತ್ತಾತು. ಆಕೀಗ ಏನೋ ಒಂಚೂರು ರೊಕ್ಕದ ಆಸೆ ಐತಂತ ಅನ್ನಿಸ್ತು. ಆದ್ರೆ ಹುಡುಗ ನಂಗೆ ಭಾಳ ಚಲೋ ಅನ್ಸಿದ. ಮತ್ತು ಆಕಿ ನಮ್ಮ ರೇಖಾಗೂ ಇಷ್ಟ ಅದ. ಹಾಗಾಗಿ ನೋಡಿದ್ರ ತಗೋ ಅಂತಂದು ಹೇಳಿ ಸುಮ್ಮನಾದೆ. ಮಾವ ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅಪ್ಪ ಮಗ ಅದಾರಲ್ಲ ಭಾಳ ಭಾಳ ಅಂದ್ರೆ ಚಲೋ ಅದಾರ ಅವ್ರು. ಬಂಗಾರ ಆಗ್ಯಾನ ಹುಡುಗಂತರು. ನಮ್ಮ ರೇಖಾನ ಭಾಳ ಚಲೋ ನೋಡ್ಕೋತಾರ. ಹೌದಣ್ಣ, ಆಮೇಲೆ ನಮ್ಮ ರೇಖಾನು ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಇರ್ತಾಳಲ್ಲ, ಅವ್ರ ಅತ್ತಿನೂ ಬದ್ಲಾಗ್ಬೋದು. ಎಲ್ಲರೂ ಕೈಕಾಲ್ ಮುಖ ತಕೊಂಬರ್ರಿನ, ಅಡಿಗೆ ಆಗೈತಿ, ಊಟ ಮಾಡೋಣ ಬರ್ರಿ.